ಹಲೋ ಆಲ್, ವೆಲ್ಕಮ್ ಟು ಅಂಕಿತಾ ಅಮಿತ್ ವ್ಲಾಗ್ಸ್. ಇವತ್ತು ನಾನು ಸಿಂಪಲ್ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಂಗಳೂರು ಸೌತೆಕಾಯಿ ದೋಸೆ. ನಾನಿಲ್ಲಿ ಅರ್ಧ ಮಂಗಳೂರು ಸೌತೆಕಾಯಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಪೀಲ್ ಮಾಡಿಕೊಂಡು ಅದನ್ನು ತುರ್ಕೋಬೇಕು. ಆ್ಯಕ್ಚುಲಿ ಈ ಬ್ರೇಕ್ಫಾಸ್ಟ್ ತುಂಬ ಈಸಿ, ಕ್ವಿಕ್ಕಾಗಿ ಆಗುತ್ತೆ. ಈ ಅರ್ಧ ಸೌತೆಕಾಯಲ್ಲಿ ಆಲ್ಮೋಸ್ಟ್ 7 to 8 ದೋಸೆ ಆಗುತ್ತೆ. 3 to 4 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಯೂಸ್ ಮಾಡ್ತೀವಿ ಇದರಲ್ಲಿ. ತುಂಬ ಕ್ವಿಕ್ ಆಗುವಂಥ ರೆಸಿಪಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ. ಇದು ಚೆನ್ನಾಗಿ ಪೀಲ್ ಮಾಡ್ಕೊಂಡ್ಮೇಲೆ ಅದ್ರ ಒಳಗೆ ಇರೋ ಬೀಜಗಳನ್ನೆಲ್ಲ ತೆಕ್ಕೊಳ್ಬೇಕು. ಇದು ನಾನು ಹಿರ್ಕೊಳ್ತಾ ಇದ್ದೀನಿ. ಇವಾಗ ಇದು ಹಿರ್ಕೊಂಡಾದ್ಮೇಲೆ ರವೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಮೇಜರ್ ಕ್ವಾಂಟಿಟಿ ರವೆಯಿಂದನೇ ದೋಸೆ, ಇದು ರವೆ ದೋಸೆ ಥರನೇ. ಸೌತೆಕಾಯಿ ಒಂದು ಆ್ಯಡ್ ಆನ್ ಆಗಿರುತ್ತೆ. ಸೊ ಎಷ್ಟು ಬೇಕು ರವೆ ನೋಡಿ ಅದು ಹಾಕ್ಕೊಳ್ಬೇಕು ನಾವು. ಇಲ್ಲಿ ನಾನು ಒಂದು 2 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಅರ್ಧ ಚಿಟಿಕೆ ಅರಿಶಿನ ಪುಡಿ, 2 ಸ್ಪೂನ್ ಆಗೋಷ್ಟು ಜೀರಿಗೆ ತಗೊಂಡಿದ್ದೀನಿ. ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಬೇಸಿಕಲಿ ಕೈಯಲ್ಲಿ ಕಲಸಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಆ್ಯಡ್ ಆನ್ ಮಾಡ್ಕೋಬೇಕು. ನನಗೆ ರವೆ ಇನ್ನೊಂದು ಸ್ವಲ್ಪ ಬೇಕು ಅನಿಸ್ತು, ಹಾಗಾಗಿ ರವೆನ ಆ್ಯಡ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಆಲ್ಮೋಸ್ಟ್ ಸ್ವಲ್ಪ ದಪ್ಪನೇ ಇಟ್ಕೋಬೇಕು. ಇಷ್ಟದು ಓಕೆ ಆಗಿದೆ. ಇದು ಸೆಮಿ ಲಿಕ್ವಿಡ್ ಥರ. ಇದು ಆಲ್ಮೋಸ್ಟ್ 120 ಮಿನಿಟ್ಸ್ ರೆಸ್ಟ್ ಆಗಬೇಕು. ಇವಾಗ ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ 2 ಬ್ಯಾಡಗಿ ಮೆಣಸಿನ್ಕಾಯಿ ಜಸ್ಟ್ ಮುರಿದು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಾಯಿ ತುರಿ ಬೇಕು. ಒಂದು 2-3 ಸ್ಪೂನ್ ಆಗೋಷ್ಟು ಕಾಯಿ ತುರಿ ಹಾಕ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಆಲ್ಮೋಸ್ಟ್ 120 ಮಿನಿಟ್ಸ್ ಅಥವಾ ಹಾಫ್ ಆನ್ ಅವರ್ ರೆಸ್ಟ್ ಕೊಡಬೇಕು. ಯಾಕಂದರೆ ರವೆ ಎಲ್ಲ ಚೆನ್ನಾಗಿ ಹಿಕ್ಕೊಳ್ಳುತ್ತೆ. ಇಲ್ಲಿ ನಾನು ದೋಸೆ ತವ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆದಮೇಲೆ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಈ ದೋಸೆನ ತುಂಬ ತೆಳುವಾಗಿ ಹಾಕ್ಕೊಳ್ಬಾರ್ದು. ಜಸ್ಟ್ ಹಾಕಿ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡಬೇಕು. ತುಂಬ ತೆಳುವಾಗಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕದು ಕನ್ಸಿಸ್ಟೆನ್ಸಿ ಆಗಿರ್ಬೋದು. ಅಥವಾ ನಾವು ದೋಸೆ ತವೆ ಮೇಲೆ ಹಾಕಿದ್ಮೇಲೆ ಜಾಸ್ತಿ ಸ್ಪ್ರೆಡ್ ಮಾಡೋಕ್ಕೆ ಹೋಗಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು. ಜಾಸ್ತಿ ಹೈ ಫ್ಲೇಮು ಇಡಬಾರ್ದು, ಮೀಡಿಯಮಲ್ಲಿ ಬೇಯಿಸ್ಕೋಬೇಕಾಗತ್ತೆ ಈ ದೋಸೆನ. ಆಲ್ಮೋಸ್ಟ್ ಒಂದು 3 ಮಿನಿಟ್ಸ್ ಇಟ್ಟರೆ ಸಾಕು, ಒಂದು ಕಡೆ ಬೇಯ್ಕೊಳ್ಳುತ್ತೆ. ಆಮೇಲೆ ಫ್ಲಿಪ್ ಮಾಡಿದ್ರೆ ಆಯಿತು. ಚೆನ್ನಾಗಿ ಪ್ರೆಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕ್ಕೊಳ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ.
ಎರಡು ಕಡೆ ಚೆನ್ನಾಗಿ ಬೆಂದಮೇಲೆ ತೆಗೆದುಬಿಟ್ರೆ ಆಯಿತು. ಇಲ್ಲಿ ನಾನು ಅದಕ್ಕೆ ಕಾಂಬಿನೇಷನ್ ಆಗಿ ಜೋನಿ ಬೆಲ್ಲ, ತೆಳು ಬೆಲ್ಲ ಸಿಗುತ್ತೆ ಊರ ಕಡೆ ಎಲ್ಲ, ಅದು ಮತ್ತು ತುಪ್ಪ ಹಾಕಿದ್ದೀನಿ. ಇದಕ್ಕೆ ಚಟ್ನಿನೂ ಮಾಡ್ಕೋಬೋದು, ಕಾಯಿ ಚಟ್ನಿ, ಅದು ಕಾಂಬಿನೇಷನ್ ಆಗುತ್ತೆ. ಅಥವಾ ಇದು ಎಸ್ಪೆಷಲಿ ಜೋನಿ ಬೆಲ್ಲ ಮತ್ತು ತುಪ್ಪದ ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಇದಾಗಿತ್ತು ಇವತ್ತಿನ ರೆಸಿಪಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.